ನಡು ರಸ್ತೆಯಲ್ಲೇ ಬಸ್ ಚಾಲಕ ವ್ಯಕ್ತಿ ಮಾರಾಮಾರಿ 35 ವರ್ಷಗಳ ಬಳಿಕ ಬಾಂಗ್ಲಾಗೆ ಪುರುಷ ಪ್ರಧಾನಿ. ಸ್ಕೂಲ್ ಬಸ್ಗಳ ಓವರ್ ಸ್ಪೀಡ್ಗೆ ಬೇಕಿದೆ ಲಗಾಮು. ಶುಚಿತ್ವ ಇಲ್ಲದ ಪಿಜಿಗಳಿಗೆ ಬೀಗ ಜಡಿದ ಜಿಬಿಎ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಟಿಪ್ಪರ್ ಲಾರಿಯಲ್ಲಿ ಶಾಲಾ ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ದ ಪ್ರಕರಣ ಸಂಬಂಧ ಟಿಪ್ಪರ್ ಹಾಗೂ ಪಿಕಪ್ ವಾಹನಗಳ ಚಾಲಕರ ಮೇಲೆ ಕೇಸ್ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ವೇಣೂರು ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ 281, 192A, 66 IMV ಅಡಿ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಮಕ್ಕಳ ಸೇಫ್ಟಿ ನೋಡಿ ಪ್ರವಾಸಕ್ಕೆ ಕರೆದೊಯ್ಯಬೇಕು. ಸೇಫ್ಟಿ ನೋಡದೇ ಇದ್ರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಮುಖ್ಯೋಪಾಧ್ಯಾಯರ ಸಸ್ಪೆಂಡ್ ಮಾಡಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಅದನ್ನು ಈಗಾಗಲೇ ಹೇಳಿಬಿಟ್ಟು ಯಾರು HM ಇದ್ದಾರೆ. ಬಿಕಾಸ್ ಏನಾದ್ರು ಹೀಗೆ ಟ್ರಿಪ್ಪಿಗೆ ತೊಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಹೈಯರ್ ಆಫೀಸರ್ಸ್ದು ಕನ್ಸರ್ನ್ ತೊಗೊಂಡು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಮಾಡಬೇಕಾಗತ್ತೆ. ಆಮೇಲೆ ಸೇಫ್ಟಿನ ಫಸ್ಟಾಗಿ ನೋಡೋದು. ಸೇಫ್ಟಿ ಏನಾದ್ರು ನೋಡಲಿಲ್ಲ ಅಂತ ಹೇಳಿದರೆ ದೇ ವಿಲ್ ಬಿ ರೆಸ್ಪಾನ್ಸಿಬಲ್. ಅದಾಗದೇ ಇಲ್ಲ, ಮಾಡೋಂಗೇ ಇಲ್ಲ ಅದನ್ನ. ಅದು ಮಾಡಿರೋದ್ರಿಂದ ಇವಾಗ ನಾನು HM ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರು ಏನು ಆ್ಯಕ್ಷನ್ ತೊಗೊಳ್ಬೇಕು, ಮೋಸ್ಟ್ಲಿ ಸಸ್ಪೆಂಡ್ ಆಗಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಇಮಿಡಿಯೇಟಾಗಿ ಎನ್ಕ್ವೈರಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಯಾಕೆಂದರೆ ಟಿಪ್ಪರ್ ಉಲ್ಟಾದಾಗ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದರೆ ಇನ್ನೂ ವರ್ಸ್ಟ್ ಆಗಿಬಿಡೋದು ಅದು. ಸೊ ಅದನ್ನು ನೋಡಿದೆ ನಾನು ಬೆಳಗ್ಗೆ, ನನಗೆ ಡೀಟೇಲ್ಸು ಕೂಡ ತರಿಸ್ಕೊಂಡೆ. ತುಮಕೂರಿನಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಕೈಬೆರಳು ಕಟ್ಟಾಗಿದ್ದರೂ ನಿರ್ಲಕ್ಷ್ಯ ಮಾಡಿದ್ದ ಶಿಕ್ಷಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನಿನ್ನೆ ತುಮಕೂರು ಜಿಲ್ಲೆಯ ಗೂಳೂರಿನ ಸರ್ಕಾರಿ ಶಾಲೆಯಲ್ಲಿ ಘಟನೆ ಸಂಭವಿಸಿತ್ತು. ವಿದ್ಯಾರ್ಥಿನಿ ಚಿನ್ಮಯಿ ಮಧ್ಯಾಹ್ನ ಬಿಸಿಯೂಟಕ್ಕಾಗಿ ಕ್ಯೂ ನಿಂತಿದ್ದ ವೇಳೆ ಮಕ್ಕಳ ತಳ್ಳಾಟ ನೂಕಾಟದ ವೇಳೆ ಬಾಗಿಲಿಗೆ ಬೆರಳು ಸಿಕ್ಕಿ 2 ಬೆರಳು ಕಟ್ಟಾಗಿ ಬಿದ್ದಿದ್ವು. ನೋವಿನಲ್ಲಿ ವಿದ್ಯಾರ್ಥಿನಿ ನರಳಾಡುತ್ತಿದ್ದರೂ ಶಿಕ್ಷಕರು ಮಾತ್ರ ಆಸ್ಪತ್ರೆಗೂ ದಾಖಲಿಸದೆ ನಿರ್ಲಕ್ಷ್ಯವನ್ನ ತೋರಿದ್ರು. ಪ್ರಕರಣ ಸಂಬಂಧ ಶಾಲೆಯ ಮುಖ್ಯ ಶಿಕ್ಷಕ ನಾಗೇಶ್, ಶಿಕ್ಷಕರಾದ ರೇಣುಕಮ್ಮ, ವೆಂಕಟೇಶ್ ಹಾಗೂ ತುಮಕೂರು BU ಹನುಮಂತಪ್ಪ ವಿರುದ್ಧ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಮಧು ಬಂಗಾರಪ್ಪ, ಮಾಹಿತಿ ತರಿಸಿಕೊಳ್ತೀನಿ, ಯಾರದ್ದು ತಪ್ಪಿದೆ ನೋಡಿ ಕ್ರಮಕ್ಕೆ ಸೂಚನೆ ಕೊಡ್ತೀನಿ. ಟೀಚರ್ಸ್ ಬೇಜವಾಬ್ದಾರಿಯಿಂದ ಮಾತನಾಡಿದರೆ ಕ್ರಮ ತೆಗೆದುಕೊಳ್ತೀವಿ. ಮಕ್ಕಳು ಶಾಲೆಗೆ ಬಂದರೆ ಮನೆಗೆ ಹೋಗುವವರೆಗೂ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಇನ್ನು ಮುಂದೆ ಹೀಗಾಗದಂತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ಅಟ್ಲೀಸ್ಟ್ ಅವ್ರ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಬೇಕು, ಏನೇ ಆದ್ರೂ ಕೂಡ. ಅದನ್ನು ಕೂಡ ಈಗ ರಿಪೋರ್ಟ್ ತರಿಸ್ಕೊಳ್ತೀನಿ. ಅದು ಯಾರ್ದು ತಪ್ಪಿದೆ ನೋಡಿಕೊಂಡು ಈ ಥರ ಯಾವುದೇ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು. ಮತ್ತು ಅವ್ರು ಏನಾದ್ರು ಟೀಚರ್ಸು ಸ್ವಲ್ಪ ಹಗುರವಾಗಿ ಮಾತಾಡಿದರೆ ನಿರ್ದಾಕ್ಷಿಣ್ಯವಾಗಿ ವಿಲ್ ಟೇಕ್ ಆ್ಯಕ್ಷನ್. ನಾನು ಅದನ್ನ ಹಾಗೆ ಬಿಡೋದಕ್ಕಾಗಲ್ಲ. 1 ಗಂಟೆಗೆ ಇವ್ಗೆ ಕೈ ಏಟಾಗೈತೆ ಸರ್. ನಮಗೆ 2:15 ಫೋನ್ ಮಾಡಿರೋದು ಟೀಚರ್. ಕೈ ಬೆಳ್ಳು 2 ಕಟ್ಟಾಗ್ಬಿಟ್ಟು ಕೆಳಗೆ ಬಿದ್ದೈತೆ ಸರ್. ಕೇಳಿದ್ರೆ ಬೆಟ್ಟೆ ಗೊತ್ತಿಲ್ಲ ಅಂತಾರೆ. ಆಸ್ಪತ್ರೆಗೂ ಸಹ ಹೋಗಿ ಆಸ್ಪತ್ರೆ ಕರ್ಕೊಂಡೋಗಿದ್ದೀವಿ ಅಂತಾರೆ. ಬ್ಯಾಂಡೇಜ್ ಸುತ್ತವ್ರೆ. ಆಮೇಲೆ ಒಂದು ಮಾತ್ರೆ ಕೊಡಿಸಿಲ್ಲ, ಒಂದು ಇಂಜೆಕ್ಷನ್ ಕೊಡಿಸಿಲ್ಲ ಸರ್ ಪಾಪುಗೆ. ಬಳ್ಳಾರಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವ ನಡೆಯಲಿದೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಹಂಪಿ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವರಾದ HK ಪಾಟೀಲ್, ಶಿವರಾಜ್ ತಂಗಡಗಿ ಸೇರಿ ಹಲವು ಸಂಸದರು ಹಾಗೂ ಶಾಸಕರು, ನಟ ಶಿವರಾಜ್ ಕುಮಾರ್ ಹಾಗೂ ಇನ್ನಿತರ ನಟ ನಟಿಯರು ಭಾಗಿಯಾಗಿದ್ದಾರೆ. 3 ದಿನಗಳ ಕಾಲ ಜನರನ್ನ ಕಿರುತೆರೆ, ಹಿರಿತೆರೆ ಹಾಗೂ ರಿಯಾಲಿಟಿ ಶೋಗಳ ನಟ ನಟಿಯರು ರಂಜಿಸಲಿದ್ದಾರೆ. ಹಂಪಿ ಉತ್ಸವದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಲಿದ್ದಾರೆ. ಹಂಪಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ಹಂಪಿ ಬೈಸ್ಕೈ, 1000 ಡ್ರೋನ್ ಶೋ, ಟಗರು ಪ್ರದರ್ಶನ, ಎತ್ತುಗಳ ಪ್ರದರ್ಶನ, ಧ್ವನಿ ಬೆಳಕು, ವಸ್ತು ಪ್ರದರ್ಶನ, ಬೋಟ್ ರೈಡಿಂಗ್ ಸೇರಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. B2A ಖಾತಾದಾರರಿಗೆ ಗುಡ್ ನ್ಯೂಸ್. ಈ ವಾರದಲ್ಲಿ ಎಲ್ಲ ಅರ್ಜಿದಾರರಿಗೂ ಎ ಖಾತಾ ವಿತರಣೆ ಮಾಡಲು ನಿರ್ಧರಿಸಲಾಗಿದೆ. ಎ ಖಾತಾ ಪರಿವರ್ತನೆಗೆ ಇದುವರೆಗೂ 7,000 ಅರ್ಜಿಗಳ ಸಲ್ಲಿಕೆಯಾಗಿದ್ದವು. ಕಳೆದ ಬಾರಿ 7,000ರಲ್ಲಿ ಬರೀ 500 ಮಂದಿಗೆ ಅಷ್ಟೇ ಎ ಖಾತಾ ವಿತರಣೆ ಮಾಡಲಾಗಿತ್ತು. ಉಳಿದ ಅರ್ಜಿಗಳಿಗೆ ಎ ಖಾತಾ ವಿತರಣೆ ಮಾಡಿರಲಿಲ್ಲ. ಅರ್ಜಿ ಸಲ್ಲಿಕೆ ವೇಳೆ ಸೈಟ್ನ ನಕ್ಷೆ ಮಂಜೂರಾತಿ ಸಲ್ಲಿಕೆ ಮಾಡಬೇಕಾಗಿತ್ತು. ಕೆಲ ಅರ್ಜಿದಾರರು ಅದನ್ನ ಮಾಡಿರಲಿಲ್ಲ, ಹಾಗಾಗಿ ಅಪ್ರೂವ್ ಸಿಕ್ಕಿರಲಿಲ್ಲ. ಈಗ ಉಳಿದ 6,500 ಅರ್ಜಿಗಳಿಗೆ ಎ ಖಾತಾ ವಿತರಣೆಗೆ ಅನುಮತಿ ಸಿಕ್ಕಿದೆ. ಸೈಟ್ನ ನಕ್ಷೆ ಮಂಜೂರಾತಿ ಸಲ್ಲಿಕೆ ಅಪ್ಲೋಡ್ ಅಪ್ರೂವ್ ಮಾಡಲಾಗ್ತಾ ಇದೆ. ಅರ್ಜಿ ಸಲ್ಲಿಕೆಗೆ ನೀಡಿದ್ದ ಸಮಯ ಮುಕ್ತಾಯ ಆಗಿದ್ದು, ಸಮಯ ವಿಸ್ತರಣೆಗೆ DCMಗೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಲಾಗಿದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಣಗಲ್ ಗ್ರಾಮದಲ್ಲಿ ಹಾಕಿರುವ ಡಾಂಬರ್ ಕಾಲಿನಲ್ಲಿ ಕೆರೆದ್ರೆ ಕಿತ್ತು ಬರ್ತಾ ಇದೆ. ಕಳಪೆ ರಸ್ತೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಹುಟ್ಟೂರಲ್ಲಿ ಈ ಕಳಪೆ ಕಾಮಗಾರಿ ನಡೆದಿದೆ. ಕಣಗಾಲ್ ಕುಶಾಲನಗರ ಮುಖ್ಯ ರಸ್ತೆಗೆ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲಾಗಿದ್ದು, ಡಾಂಬರ್ ಹಾಕಿದ ವಾರದಲ್ಲೇ ಡಾಂಬರ್ ಕಿತ್ತು ಬರುತ್ತಿದೆ. ಕಾಟಾಚಾರಕ್ಕೆ ರಸ್ತೆ ಹಾಕಲಾಗಿದೆ ಅಂತ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹಾಕವ್ರ ಇವತ್ತೆಲ್ಲ ಕಿತ್ತೋಯ್ತದೆ. ಕಾಲಲ್ಲಿ ಕರೆದು ಬಿಟ್ರೆ
ಎಲ್ಲರೂ ಗೊತ್ತಾದ. ಮಾನ್ಯ ಸಚಿವರು ನಿಮ್ ಕ್ಷೇತ್ರದಲ್ಲಿ ನಡೀತಾ ಇರೋದು, ನೀವು ನೆಕ್ಸ್ಟ್ ಎಲೆಕ್ಷನ್ ನಿಲ್ಬೇಕು ಅಂತಂದ್ರೆ ನೀವು ಯಾವ್ದೋ ಮೊನ್ನೆ ಫಂಕ್ಷನ್ ಅಲ್ಲಿ ಹೇಳಿದ್ರೆ ಇದು ನಂದು ಕೊನೆ ಚುನಾವಣಾ, ಕೊನೆ ಬಾರಿ ನಾನು ನಿಲ್ಲಕ್ಕಲ್ಲ ಅಂತ ಹೇಳ್ಬಿಟ್ಟು ನೀವು ನಿಲ್ಲಕ್ಕಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗ ಅವ್ರಿಗೆ ಕೆಲಸ ಮಾಡಕ್ ಹೋಗೋಕ್ ಬಿಡ್ಬೇಡಿ. ಸಚಿವರಾಗಿದ್ದೀರಾ, ಮಿನಿಸ್ಟರ್ ಆಗಿದ್ದೀರಾ, ಅದ್ಲಿಸಿ ಅವ್ರಿಗೆ ಕರೆಕ್ಟ್ ಆಗಿ ಕೆಲಸ ಮಾಡಕ್ ಹೇಳಿ. ಈಗ ಟಾರ್ ರೋಡ್ ಕೆಲಸ ಮಾಡಕ್ ಸಚಿವರು ತಾನೇ ಹಣ ಬಿಡುಗಡೆ ಮಾಡಿರೋದು. ನಿಮಗೆ ಕೇಳಕ್ ಹಕ್ಕಿಲ್ವಾ ಸಚಿವರು? ಕೆ ವೆಂಕಟೇಶ್ ಸಾಹೇಬ್ರು ಮಾತಾಡಿ, ನೀವು ಅಧಿಕಾರಿಗಳನ್ನ ಕರೆಸಿ. ಚಿಕ್ಕಮಗಳೂರು ಡಿಪೋಗೆ ಸೇರಿದ 2 ಸರ್ಕಾರಿ ಬಸ್ ಅನ್ನ ಚನ್ನರಾಯಪಟ್ಟಣದಲ್ಲಿ ಸೀಸ್ ಮಾಡಲಾಗಿದೆ. ಪರಿಹಾರದ ಹಣ ಕ್ಲೇಮ್ ಆಗದಿದ್ದಕ್ಕೆ ಪ್ರಯಾಣಿಕರನ್ನ ಇಳಿಸಿ ಬಸ್ ಅನ್ನ ವಕೀಲರ ತಂಡ ಸೀಸ್ ಮಾಡಿದೆ. ಬೆಂಗಳೂರಿನಿಂದ ಶೃಂಗೇರಿಗೆ ಬಂದು ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದ ಬಸ್ ಅನ್ನ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸೀಸ್ ಮಾಡಲಾಗಿದೆ. ರಸ್ತೆ ಮಧ್ಯೆ ಇಳಿಸಿದ್ದರಿಂದ ಸರ್ಕಾರದ ವಿರುದ್ಧ 2 ಬಸ್ಸಿನ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತದ ಹಣ ಕ್ಲೇಮ್ ಆಗದಿದ್ದಕ್ಕೆ ನ್ಯಾಯಾಲಯದಿಂದ ಗಾಡಿ ಸೀಸ್ಗೆ ಆದೇಶ ಮಾಡಲಾಗಿತ್ತು. ಗಾಡಿಯನ್ನು ಚನ್ನರಾಯಪಟ್ಟಣ ಕೋರ್ಟ್ ಆವರಣಕ್ಕೆ ತಂದು ನಿಲ್ಲಿಸುವಂತೆ ಸೂಚನೆ ನೀಡಲಾಗಿದೆ. ಸ್ಕೂಲ್ ಬಸ್ ಹರಿದು 2 ಕಂದಮ್ಮಗಳ ದುರ್ಮರಣ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಈ ದೃಶ್ಯವನ್ನ ಕಂಡು ಜನ ಕಣ್ಣೀರಾಕಿದ್ರು. ಅಸಲಿಗೆ ಬೆಂಗಳೂರಿನಲ್ಲಿ ಸ್ಕೂಲ್ ಬಸ್, ಕಾಲೇಜ್ ಬಸ್ಗಳ ಓವರ್ ಸ್ಪೀಡ್ನಿಂದಾಗಿಯೇ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಒನ್ ವೇ ಚಾಲನೆ, ಮೊಬೈಲ್ ಫೋನ್ ಹಿಡಿದು ಬಸ್ ಚಲಾಯಿಸೋದು ಪತ್ತೆಯಾಗಿದೆ. ಪಬ್ಲಿಕ್ ಟಿವಿ ಸ್ಕೂಲ್ ಬಸ್ಗಳ ರಿಯಾಲಿಟಿ ಚೆಕ್ ಮಾಡಿದಾಗ ರಸ್ತೆಯಲ್ಲಿ ಬೇಕಾಬಿಟ್ಟಿ ವಾಹನ ಚಲಾಯಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಬಸ್ಗಳ ಸ್ಪೀಡ್ಗೆ ಲಗಾಮೇ ಇರಲಿಲ್ಲ. ಪುಟಾಣಿ ಮಕ್ಕಳನ್ನ ಕುರಿಗಳಂತೆ ತುಂಬಿಕೊಂಡು ಓಮ್ನಿ ಗಾಡಿಗಳು ಓವರ್ ಸ್ಪೀಡ್ ಹೋಗ್ತಾ ಇರೋದು ಮೈ ಜುಮ್ಮೆನಿಸುವಂತಿದೆ. ಸಾರ್ವಜನಿಕರ ಜೀವದ ಜೊತೆ ಸ್ಕೂಲ್ ಬಸ್ ಚಾಲಕರು ಚೆಲ್ಲಾಟ ಆಡ್ತಾ ಇದ್ದಾರೆ. ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಡ್ರೈವಿಂಗ್ ಮಾಡ್ತಿರೋದು ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್ನಲ್ಲಿ ಪತ್ತೆಯಾಗಿದೆ. ಇನ್ನಾದರೂ ಸರ್ಕಾರ ಇದಕ್ಕೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಿಜಿಗಳಿಗೆ ಜಿಬಿಎ ಬಿಗ್ ಶಾಕ್ ನೀಡಿದೆ. ಶುಚಿತ್ವ ಕಾಪಾಡಿಕೊಳ್ಳದ 19 ಪಿಜಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಬೀಗ ಜಡಿದಿದೆ. ಅಲ್ಲದೆ 89 ಪಿಜಿಗಳಿಗೆ 61,000 ರೂಪಾಯಿ ದಂಡ ವಿಧಿಸಲಾಗಿದೆ. ಪಿಜಿಗಳಲ್ಲಿ ಶುದ್ಧ ಕುಡಿಯುವ ನೀರು, ಶುಚಿತ್ವ, ಅಡುಗೆ ಕೋಣೆ, ನೈರ್ಮಲ್ಯ, ಅಗ್ನಿಶಾಮಕ ಸಾಧನಗಳು ಇಲ್ಲ, ಸಿಸಿಟಿವಿ ಅಳವಡಿಸಿಲ್ಲ ಅಂತ ದಕ್ಷಿಣ ನಗರ ಪಾಲಿಕೆಯ ಪಿಜಿಗಳಿಗೆ ಬೀಗ ಹಾಕಿ ದಂಡ ಪ್ರಯೋಗ ಮಾಡಿದೆ. ಪದ್ಮನಾಭನಗರದ 3 ಪಿಜಿಗೆ 5,000 ದಂಡ, ಜಯನಗರದ 13 ಪಿಜಿಗೆ 11,000 ದಂಡ, 3 ಪಿಜಿಗೆ ಬೀಗ ಹಾಕಲಾಗಿದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ 18 ಪಿಜಿಗಳ ಮೇಲೆ ದಾಳಿ ನಡೆಸಿ 9,000 ದಂಡ ಹಾಕಿ 4ಕ್ಕೆ ಬೀಗ ಮುದ್ರೆ ಹಾಕಲಾಗ್ತಾ ಇದೆ. ಬಿಟಿಎಂ ಲೇಔಟ್ನಲ್ಲಿ 3 ಪಿಜಿಗಳಿಗೆ ಹಾಗೂ ಬೊಮ್ಮನಹಳ್ಳಿಯಲ್ಲಿ 9 ಪಿಜಿಗಳಿಗೆ ಬೀಗ ಹಾಕಿ ದಂಡ ಹಾಕಲಾಗಿದೆ. ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಎನ್ಪಿ ಪಕ್ಷ ಭರ್ಜರಿ ಜಯ ಸಾಧಿಸಿದೆ. ತಾರಿಕ್ ರೆಹಮಾನ್ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೇರಿದ್ದು 35 ವರ್ಷಗಳ ಬಳಿಕ ಪುರುಷ ಪ್ರಧಾನಿಯೊಬ್ಬರು ಅಧಿಕಾರಕ್ಕೇರುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ತಾರಿಕ್ ರೆಹಮಾನ್ಗೆ ಅಭಿನಂದಿಸಿ ಭಾರತದ ನಿರಂತರ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಐತಿಹಾಸಿಕ ಫಲಿತಾಂಶಗಳು ಬಾಂಗ್ಲಾ ರಾಜಕೀಯ ಮತ್ತು ಭಾರತ-ಬಾಂಗ್ಲಾ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಪತ್ರದಿಂದಾಗಿ ಎರಡೂ ದೇಶಗಳ ಮಧ್ಯೆ ಬಾಂಧವ್ಯ ಇನ್ನಷ್ಟು ಸುಧಾರಿಸುವ ಲಕ್ಷಣಗಳು ಕಾಣ್ತಾ ಇವೆ.